ನಿಜಕ್ಕೂ ಕೂಡ ದೇಹಕ್ಕೆ ವರ್ಕ್ ಆಗುತ್ತಾ? ಸರ್ ಸೂಪರಾಗಿ ವರ್ಕ್ ಆಗುತ್ತೆ. ನಾನೇ ಎಕ್ಸಾಂಪಲ್. ಏನು ಮಾಡ್ಕೊಂಡ್ರಿ ನೀವು? ನನಗೆ ಹೈಪರ್ ಥೈರಾಯ್ಡ್ ಆಗಿಬಿಟ್ಟು ಫುಲ್ ಸಣ್ಣ ಆಗಿ ಬದುಕೋದು ಬೇಡ ಆ ಥರ ಆಗಿಬಿಟ್ಟಿದ್ದೆ ನಾನು. ಇಲ್ಲಿ ಕಲರ್ ಟ್ರೀಟ್ಮೆಂಟಿಂದನೇ ನಾನು ಇವತ್ತಿಷ್ಟು ಆರಾಮಾಗಿದ್ದೀನಿ. ಹೌದಾ? ಹೌದೌದು. ಫುಲ್ ಸಣ್ಣಾಗಿ ಬದುಕೋದೇ ಬೇಡ ಅಂತ ನಿಮ್ಗೆ ಅನ್ಸ್ಬಿಟ್ಟಿತ್ತು. ಕಲರ್ ಥೆರಪಿ ಬಳಸ್ಕೊಂಡ್ರಿ. ಏನು ಬಳಸ್ಕೊಂಡ್ರಿ ಕಲರ್ ಥೆರಪಿ ನೀವು? ಅದೇ ಹೈಪರ್ ಥೈರಾಯ್ಡಿಗೆ ಏನು ಕಲರ್ ಹಾಕೊಂಡ್ರಿ? ಯೆಲ್ಲೋ ಕಲರ್. ಎಲ್ಲಿಗೆ? ಇಲ್ಲಿ ಓಕೆ. ಯೆಲ್ಲೋ ಕಲರ್ ಇಲ್ಲೊಂದು ಹಾಕಿ ಇದೊಂದು ಪ್ರೆಷರ್ ಪಾಯಿಂಟ್ ಅಂತ ಒಂದು 20 ಡೇಸ್ ಮಾಡ್ಕೊಂಡಿದ್ದು. ಡಾಕ್ಟರ್ ಸರ್ಜರಿ ಮಾಡ್ಬೇಕಂದಿದ್ರು. 20 ಡೇಸ್ ಬಿಟ್ಟು ಹೋಗಾದ್ರ ಮೇಲೆ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿಬಿಟ್ರು. ಫುಲ್ ದುಡ್ಡೆಲ್ಲ ಉಳಿಸ್ಕೊಂಡ್ರಿ. ಅಂದರೆ ನಿಮ್ಮ ನಂಬಿಕೆ ಬಂತು? ಹೌದೌದೌದು. ಅಲ್ಲ ಇದಾದ್ರ ಮೇಲೆ ನನಗೆ ಕಲರ್ ಥೆರಪಿ ಮೇಲೆ ನಂಬಿಕೆ ಬಂತು. ಅದಕ್ಕೆ ಮುಂಚೆ ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದ್ದು. ಕಲರ್ ಥೆರಪಿ ನಿಜವೂ ವರ್ಕ್ ಆಗುತ್ತಾ? ಸಖತ್ತಾಗಿ ವರ್ಕ್ ಆಗುತ್ತೆ ಸರ್, ಡೌಟೇ ಇಲ್ಲ. ಇವಾಗ ನಾವೇ ಇದೀವಲ್ಲ ಸರ್ ಎಕ್ಸಾಂಪಲ್. ಹಿಂಗೆ ಕೂರ್ತಿರ್ಲಿಲ್ಲ ನಾನು 10 ನಿಮಿಷ ಕೂಡ. ಫುಲ್ ಅಷ್ಟು ಬ್ಯಾಕ್ ಪೇನ್ ಹಂಗೆಲ್ಲ. ಇವಾಗ ಇಷ್ಟು ಆರಾಮಾಗಿ ಗಂಟೆಗಟ್ಟಲೆ ನಿಂತ್ಕೊಂಡೆಲ್ಲ ಇರ್ತೀನಿ ಇವಾಗ ಆರಾಮ್. ಇವತ್ತು ಕಾನ್ವೊಕೇಶನ್ ಡೇ ನಡೀತಾ ಇದೆ. ಸೊ ಏನು ನಡೆಸ್ತಾ ಇದೆ ಇವತ್ತು ನಿಮ್ಮ ಲೈಫಲ್ಲಿ ಅಚೀವ್? ಸರ್ ನಾನಂತೂ ಲೈಫಲ್ಲಿ ಡಿಗ್ರಿ ಮಾಡಿ ಕಾನ್ವೊಕೇಶನ್ ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ಕಾನ್ವೊಕೇಶನ್. ಇದೇ ಒಂದು ಎಕ್ಸೈಟ್ಮೆಂಟ್ ನನಗೆ. ಬಸವರಾಜ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ಲೈಫಲ್ಲಿ ಈ ಥರದೊಂದು ಮೂಮೆಂಟ್ ಬಂದಿದೆ ಅಂತ. ನಿಮ್ಮ ಆರೋಗ್ಯ ನೀವೇ ನೋಡಿಕೊಂಡ್ರಿ, ನಿಮ್ಮ ಮನೆಯವರ ಆರೋಗ್ಯನೂ ಕೂಡ ನಿಮ್ಗೆ ಆಯಿತು. ಕಲರ್ ಥೆರಪಿ ಮೇಲೆ ನಂಬಿಕೆ ಬಂತು. ಸೊ ಕಂಟಿನ್ಯೂ ಮಾಡಿದ್ರಿ. ಜನ ನಗ್ತಾ ಇದ್ರು ಕಲರ್ ಥೆರಪಿನ ವಾಟ್ ಇಸ್ ದಿಸ್ ಅಂತ ಅಲ್ವಾ? ನನಗೂ ಸ್ಟಾರ್ಟಿಂಗ್ ನಂಬಿಕೆ ಇರಲಿಲ್ಲ. ಅದು ಫೀಲ್ ಆಗಬೇಕು ಅವರಿಗೆ, ಅವಾಗ ಗೊತ್ತಾಗುತ್ತೆ. ಈಗ ನಾನು 3 ಇಯರ್ಸಿಂದ ಒಂದು ಫೀವರ್ ಅಂತಲೂ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ. 3 ಇಯರ್ಸ್ ಆಯಿತು. ಮನೇಲಿ ಒಂದು ಟ್ಯಾಬ್ಲೆಟ್ ಮೆಡಿಸನ್ಸ್ ಇಲ್ಲ ನಮ್ಮ ಮನೆಯಲ್ಲಿ. ಸೂಪರ್. ಇವತ್ತು ಕಾನ್ವೊಕೇಶನ್ ಡೇ ನಡೀತಾ ಇದೆ. ಹೌದೌದು. ನಿಮ್ಮ ದೇಹ ಇವತ್ತು ಒಂದು ಮೊದಲ ಘಟ್ಟ ಇದು ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ಸ್. ಹೌದೌದು ಸರ್. ನಂದು ಎಜುಕೇಷನ್ ಡಿಸ್ಕಂಟಿನ್ಯೂ ಆಗಿಬಿಟ್ಟಿತ್ತು 8th ಸ್ಟ್ಯಾಂಡರ್ಡಿಗೆ. ಸೊ ನಾನು ಕಾಲೇಜ್ಗೂ ಹೋಗಿಲ್ಲ. ಫಸ್ಟ್ ಟೈಮು ಕಾನ್ವೊಕೇಶನ್ ಈ ಥರದ್ದು ನನ್ನ ಲೈಫಲ್ಲಿ. ಅದು ಬಸವ ಅಕ್ಕಿ ಅಕಾಡೆಮಿಯಿಂದ. ಹೌದು ಸರ್. ಹೌದು. ಇಲ್ಲ, ಬೆಳಗ್ಗೆ ಬಂದಿದ್ದು. ಹೌದು. ಹಾಂ ಸರ್. ನಮ್ಮದು ಬಸವರಾಜ್ ಸರ್ ಬಂದಮೇಲೆ ನೋಡ್ದಂಗೆ ಇರೋಕ್ಕಾಗತ್ತಾ? ನೋಡ್ತಾ ಇದ್ದೀವಿ. ಈಗ ನಾವು ವಿಡಿಯೋಗಳಿಂದ ಹೆಲ್ಪ್ ಆಗಿದೆಯಾ ಏನಾದರೂ? ಹಾಂ ಸರ್, ತುಂಬ ಹೆಲ್ಪ್ ಆಗಿದೆ. ಮಾಡೋದಾ? ಹಾಂ ಸರ್, ಮಾಡಿ ಸರ್ ನೀವು. ಮತ್ತೆ ಬಿಡಬೇಡ್ರಿ. ನೀವು ಸರ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂದರೆ ಜನಗಳಿಗೆ ಒಂಥರ ಮೋಟಿವೇಶನ್ನು. ನೀವು ಸರ್ ಇಬ್ರದ್ದು, ನಿಮ್ದು ಇಬ್ರದ್ದು ಮಾತು ಯಾವ ಥರ ಇರುತ್ತೆ ಅಂದರೆ ಮೋಟಿವೇಶನ್ ಸ್ಪೀಚ್ ಥರ ಇರುತ್ತೆ. ಜನ ಅವಾಗ ಏನು ಮಾಡ್ತಾರೆ, ಇನ್ನೂ ಅಟ್ರಾಕ್ಟ್ ಆಗ್ತಾರೆ. ಹಂಗಾಗಿ ಇನ್ನೂ ನೀವು ಅವ್ರ ಜೊತೆ ಸರ್ ಜೊತೆ ಮಿಂಗಲ್ ಆಗಿ ಇನ್ನೂ ಎಕ್ಸ್ಟ್ರಾಡಿನರಿಯಾಗಿ ನೀವು ಇನ್ನೂ ಏನೇನು ಜನಗಳಿಗೆ ಕೊಡ್ಬೋದು ಅದನ್ನೆಲ್ಲ ಕೊಡೋವಂಥ ಪ್ರಯತ್ನವನ್ನು ನೀವು ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಸೋಷಿಯಲ್ ಮೀಡಿಯಿಂದ ಬರೀ ಹಾಳಾಗ್ತಾರೆ ಅನ್ನೋದೊಂದು ತಪ್ಪತ್ತೆ. ಈ ಥರ ಒಳ್ಳೆ ಕಂಟೆಂಟ್ ಇದ್ದರೆ ಸೋಷಿಯಲ್ ಮೀಡಿಯಿಂದ ಯೂಸ್ ಆಗುತ್ತೆ. ಈ ಥರ ಹಾಳಾಗೋದಕ್ಕಿಂತನೂ ಈ ಥರ ಕಂಟೆಂಟ್ ಇಡಬೇಕು ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಮುಗಿಸ್ಕೊಂಡು ಹೋಗಿ ಕ್ಲಿನಿಕ್ ಇರ್ತಿದ್ದೀರಾ? ಹೌದು ಸರ್, ನೆಕ್ಸ್ಟ್ ಪ್ಲ್ಯಾನ್ ಇದೆ. ಹಾಂ ಹೌದು ಸರ್. ಸರ್ಟಿಫಿಕೇಟ್ ಸಿಗುತ್ತಲ್ಲ ಸರ್. ಇವಾಗ ನಾವು ಕ್ಲಿನಿಕ್ ಮಾಡಿದ್ದೀವಿ ಆಲ್ರೆಡಿ. ಹೌದು ಸರ್, ಇವಾಗ ಕ್ಲಿನಿಕ್ ಮಾಡಿದ್ದೀವಿ. ಸರ್ಟಿಫಿಕೇಟ್ ಒಂದಿದ್ರೆ 100% ನಮ್ದು ಎಫರ್ಟ್ ಹಾಕ್ಲಿಕ್ಕೆ ಇನ್ನೂ ಚೆನ್ನಾಗುತ್ತೆ. ಅಡ್ವರ್ಟೈಸ್ ಮಾಡಿ ಜನಗಳಿಗೆ ಒಂದು ಅಟ್ರಾಕ್ಷನ್ ಮಾಡಿ. ಟ್ಯಾಲೆಂಟ್ಗಿಂತ ಸರ್ಟಿಫಿಕೇಟ್ ಮೇಲೆ ಅವ್ರಿಗೆ ನಂಬಿಕೆ ಜಾಸ್ತಿ ಜನರಿಗೆ. ಸೊ ನಮ್ಮ ಹತ್ರ ಒಂದು ಸರ್ಟಿಫಿಕೇಟ್, ಲೈಸೆನ್ಸ್ ತೋರಿಸು, ಹೇಗೆ ಮಾಡ್ತೀರಾ ಫಸ್ಟ್. ಅವ್ರ ಸರ್ಟಿಫಿಕೇಟ್ ಇದೆ ಅಂದರೆ ಓಕೆ, ಅವ್ರು ಏನೂ ಕೇಳಲ್ಲ, ನಿಮಗೆ ಟ್ಯಾಲೆಂಟ್ ಇದೆಯಾ ಇಲ್ವಾ ಕೇಳಲ್ಲ. ಫಸ್ಟ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ಅದಾದಮೇಲೆ ಅವರು ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಂ ಸರ್, ನೀವು ಯಾವ ಕಾರಣಕ್ಕೂ ಕಲರ್ ಥೆರಪಿನೂ ಕೂಡ ನಂಬಕ್ಕೆ ಶುರು ಮಾಡ್ತಾರೆ. ಎಸ್, ವರ್ಕ್ ಆಗುತ್ತೆ ಅಂತ. ಥ್ಯಾಂಕ್ ಯು ಮಾ, ಒಳ್ಳೆಯದಾಗಲಿ. ಸೊ ಬನ್ನಿಮ್ಮ.